ಓಕೆ ಸರ್, ಇದು ಚುನಾವಣಾ ಆಯೋಗ ಇಲ್ಲಿ ಫೇರ್ ಆಗಿ ಎಲೆಕ್ಷನ್ ನಡೆಸ್ತಾ ಇಲ್ಲ ಅನ್ನೋ ಅನುಮಾನ ಸುಮಾರಷ್ಟು ಜನರಲ್ಲಿದೆ. ಅದನ್ನು ತಾವು ಪುಷ್ಟೀಕರಿಸಿದ್ದೀರಾ. ಇದು ಹೊರತಾಗಿ ನಾವು ನೋಡೋದಾದರೆ ಈ ಚುನಾವಣೆ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳನ್ನು, ಅದರಲ್ಲೂ ಮಹಿಳಾ ಕೇಂದ್ರಿತ ಗ್ಯಾರಂಟಿ ಯೋಜನೆಗಳ ಮೇಲೆ ಜಾಸ್ತಿ ಅವಲಂಬನೆ ಮಾಡಿದೆ ಅಂತ ಕೇಳಿಬರ್ತೇವೆ. ಇವನ್ ಕಾಂಗ್ರೆಸ್ ಪಕ್ಷ ಅನೌನ್ಸ್ ಮಾಡಿದ ನ್ಯಾಯ ಯೋಜನೆಗಳು ಸಹ ಮಹಿಳಾ ಬಲವರ್ಧನೆಗೆ, ಯುವ ಜನರ ಬಲವರ್ಧನೆಗೆ ಕೇಂದ್ರಿತವಾಗಿದ್ದಾವೆ. ಸೊ ಇದನ್ನೇ ಮೋದಿಯವರು ತಮ್ಮ ಮೋದಿ ಗ್ಯಾರಂಟಿ ಅಂತ ಅವ್ರದ್ದೇ ಒಂದು ಇದರಲ್ಲಿ ಅದನ್ನು ಪದವನ್ನೇ ಕದ್ದು ಬಳಸ್ತಾ ಇದ್ದಾರೆ ಅಂತಲೂ ಆರೋಪನ ಕಾಂಗ್ರೆಸ್ ನಾಯಕರು ಮಾಡಿದರು. ಸೊ ನಟರಾಜ್ ಸರ್, ತಮಗೇನು ಅನಿಸುತ್ತೆ, ಈ ಗ್ಯಾರಂಟಿ ಯೋಜನೆಗಳು ಈ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಪಾತ್ರ ವಹಿಸಿದ್ದಾವೆ? ಪರ್ಟಿಕ್ಯುಲರ್ ಆಗಿ ಮಹಿಳಾ ಮತದಾರರು ಒಲವನ್ನು ಹೇಗೆ ಪಡೆದುಕೊಳ್ಳುವಲ್ಲಿ ಅವು ಯಶಸ್ವಿಯಾಗಿದ್ದಾವೆ ಅಥವಾ ಸೋತೋಗಿದ್ದಾವ, ಹೇಗೆ? ಒಂದು ಈ ಚುನಾವಣೆಯ ಒಂದು ಪ್ರಬಲವಾದಂಥ ಮತ್ತು ಒಂದೇನು ಧನಾತ್ಮಕವಾದಂಥ ಅಂಶ ಅಂತ ನಾವೇನಾದರೂ ಗಮನಿಸಿದ್ರೆ, ಅದು ನಾವು ಸಾಮಾನ್ಯವಾಗಿ ಚುನಾವಣಾ ಕಣದಲ್ಲಿ ನಾವು ಈಗ ನೋಡಿ ಅದನ್ನು ದ್ವೇಷ ಬಿತ್ತೋ ಮೂಲಕ ಇರ್ಬೋದು ಅಥವಾ ಪ್ರಚೋದನೆಯ ಮೂಲಕ ಇರ್ಬೋದು, ಅದು ಪ್ರಾಕ್ಟಿಕಲ್ ಸ್ಟ್ರಾಟಜಿಯಾಗಿ ಬಳಸುವಂಥದ್ದು ನಡೀತಾ ಇರುತ್ತೆ. ಇಲ್ಲ ದ್ವೇಷ ಬಿತ್ತೋದು, ಇಲ್ಲ ಅನುಮಾನ ಸೃಷ್ಟಿಸೋದು, ಇಲ್ಲ ಇನ್ನೊಬ್ಬರ ಮೇಲೆ ಅಪನಂಬಿಕೆನ ಅಂಥದ್ದನ್ನು ಮಾಡೋದರ ಮೂಲಕ ಒಂದು ವೋಟರ್ ಕಾನ್ಸ್ಟಿಟ್ಯೂನ್ಸಿನ ಬಲಪಡಿಸ್ಕೋತಾ ಇರೋದಿರುತ್ತೆ. ಯಾರೋ ಒಬ್ಬರನ್ನ ಅವನನ್ನೇನೋ ಒಬ್ಬ ರಾಕ್ಷಸ ಅಥವಾ ಪಾಶವಿ ಶಕ್ತಿ ಅವನು ಅಂತ ಅನ್ನೋದನ್ನು ತೋರಿಸ್ಬೇಕು ಅದನ್ನು, ಮತ್ತು ಆ ಮೂಲಕ ಅವನ ವಿರುದ್ಧ ನೀವೆಲ್ಲರೂ ಒಟ್ಟಾಗಿ ಅಂತ ತೋರಿಸ್ಬೇಕು ಅನ್ನೋದನ್ನು. ಈ ರೀತಿ ಬೈನರಿ ಅಪೋಸಿಷನ್ಸ್ ರೀತಿಯಲ್ಲಿ ಮಾಡ್ತಾ ಇರೋವಂಥ ರಾಜಕಾರಣ ಅದನ್ನು. ಆದರೆ ಮೊದಲನೇ ಬಾರಿಗೆ ಅದರ ಹೊರತಾಗಿ, ಅಂದರೆ ಹಿಂದೆ ನಡೆದಿದೆ, ಇದು ದಕ್ಷಿಣದ ರಾಜ್ಯಗಳಲ್ಲೇ ನಡೆದಿದೆ, ತಮಿಳುನಾಡಲ್ಲಿ ಸಾಕಷ್ಟು ಅದು ನಡೆದಿದೆ ಎಲ್ಲ. ಈ ಗ್ಯಾರಂಟಿ ಯೋಜನೆಗಳು ಮಾಡಿದ್ದೇನು ಅಂತಂದರೆ, ಧನಾತ್ಮಕವಾಗಿ ನೀವು ಒಂದು ವೋಟರ್ ಕಾನ್ಸ್ಟಿಟ್ಯೂನ್ಸಿನ ಕಲ್ಟಿವೇಟ್ ಮಾಡೋದು ಹೇಗೆ, ಅದರ ವಿಶ್ವಾಸನ ಪಡೆಯುವಂಥದ್ದು ಹೇಗೆ ಅನ್ನುವಂಥ ವಿಚಾರನ, ಅದು ಬಹುಶಃ ಕಾಂಗ್ರೆಸ್ ಅದನ್ನು ಅದನ್ನು ನಾವು ಮಾದರಿಯಾಗಿ ಗಮನಿಸಬೇಕಾಯಿತು. ಮತ್ತು ಅದ್ರ ಬಗ್ಗೆ ಆ್ಯಕ್ಚುಲಿ ಚರ್ಚೆನೂ ಆಗಬೇಕಾಯಿತು. ಇದು ಇಡೀ ಚುನಾವಣಾದ ನೀವು ಚರ್ಚೆಗಳನ್ನು ತೆಗೆದು ನೋಡಿ, ಈ ಚರ್ಚೆ ಆಗಿರೋದು ಭಾಳ ಕಡಿಮೆ. ಕಾಂಗ್ರೆಸ್ನ ಘೋಷಣೆಗಳನ್ನು ಬಿಟ್ಟಿ ಯೋಜನೆಗಳು ಅಂತ ಕರೆದಿರುವಂಥದ್ದು ಇರ್ಬೋದು, ಅಥವಾ ಅದನ್ನು ಮತದಾರರನ್ನು ಒಂದು ಆಮಿಷ ಒಡ್ಡುವಂಥದ್ದು, ವ್ಯವಸ್ಥಿತವಾಗಿ ಆಮಿಷ ಒಡ್ತಾ ಇರುವಂಥ ರೀತಿ ಅಂತ ಗಣನೆ ಮಾಡ್ತಾ ಇರೋದು ಇಷ್ಟು ಮಾತ್ರನೇ ಇದೆ. ಆದರೆ ನೀವು ಅಲ್ಟಿಮೇಟಾಗಿ ನೀವು ಮತನೇ ತೊಗೋಬೇಕು. ನೀವು ಮತನ ಹೇಟ್ ಸ್ಪೀಚ್ ಮಾಡೋದ್ರ ಮೂಲಕ, ದ್ವೇಷ ಭಾಷಣದ ಮೂಲಕ ತೊಗೋತೀರಾ, ಅಥವಾ ಮತನ ನೀವು ಯಾರನ್ನಾದ್ರೂ ಎಂಪವರ್ ಮಾಡೋ ಮೂಲಕ ತೊಗೋತೀರಾ ಅನ್ನೋಂಥ ಪ್ರಶ್ನೆ ಇರುತ್ತೆ. ಮತನ ನೀವು ಎಂಪವರ್ ಮಾಡೋದ್ರ ಮೂಲಕ, ಮತ್ತು ಒಂದು ಯಾವುದೊಂದು ನಾವು ದಲಿತರ ವಿಚಾರ ಮಾತಾಡ್ತೀವಿ, ಅದೇ ದಲಿತ ಹೆಣ್ಣು ಮಕ್ಕಳ ವಿಚಾರನ ಮಾತಾಡೋದಿಲ್ಲ. ಒಟ್ಟಾಗಿ ಇಡೀ ಸ್ತ್ರೀ ಕುಲನೇ, ಸ್ತ್ರೀಯರನ್ನ ಒಂದು ಪೊಲಿಟಿಕಲಿ ಆಗಲಿ ಅಥವಾ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ರಾಜಕೀಯವಾಗಿ ಅವರಿಗೆ ಸಿಗಬೇಕಾದಂಥ ಸ್ಥಾನಮಾನಗಳ ವಿಚಾರದಲ್ಲಿ, ಮತ್ತು ಅವರ ಬಲವರ್ಧನೆಗೆ ಏನು ಮಾಡಬೇಕು ಅಂತ ಅನ್ನುವಂಥ ವಿಚಾರಗಳಲ್ಲಿ ಒಂದು ದೊಡ್ಡ ಡೆಮಾಕ್ರೆಟಿಕ್ ದೇಶದಲ್ಲಿ ಚರ್ಚೆ ನಡೀಲಿಲ್ಲ ಅಂತಂದರೆ ಇನ್ನೆಲ್ಲಿ ನಡಿಬೇಕು? ಒಂದು ದೊಡ್ಡ ಪ್ರಜಾತಂತ್ರದಲ್ಲಿ ಚರ್ಚೆ ನಡೀಲಿಲ್ಲ ಅಂತ ಇನ್ನೆಲ್ಲಿ ನಡಿಬೇಕು? ಅದನ್ನು ನಾವು ಸರ್ವಾಧಿಕಾರಿ ಧೋರಣೆ ಇರುವಂಥ ಸರ್ವಾಧಿಕಾರದ ರಾಜ್ಯಗಳಲ್ಲಿ ನಡೀಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗುತ್ತೆ ಅದನ್ನು. ಸೊ ವುಮೆನ್ ಎಂಪವರ್ಮೆಂಟ್ ಅನ್ನುವಂಥ ಚರ್ಚೆ ಅದು ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿತ್ತು. ಮತ್ತು ದೊಡ್ಡ ಮಟ್ಟದಲ್ಲಿ ಮೋದಿ ಇವರು ಅದನ್ನು ಒಂದು ದೊಡ್ಡ ಟೋಕನಿಸಮ್ ಥರ ಅಷ್ಟೇ ಮಾಡಿದ್ರು. ಅದನ್ನು ಲಾಸ್ಟಲ್ಲಿ ನಾವೇನೋ ರೆಪ್ರೆಸೆಂಟೇಷನ್ ಕೊಡುವಂಥ ವಿಚಾರವಾಗಿ ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿನ ನಾವು ತರ್ತೀವಿ ಅನ್ನೋಂಥ ವಿಚಾರ ದೊಡ್ಡದಾಗಿ ಬಿಂಬಿಸ್ಕೊಂಡ್ರು ಅಷ್ಟೇ. ಅದನ್ನು ಅವರು ಒಂದು ಟೋಕನಿಸಮ್ ಥರ ಅಷ್ಟೇ ಪ್ರೆಸೆಂಟ್ ಮಾಡಿದ್ರು. ಆದರೆ ಅದನ್ನು ಬೇಟಿ ಬಚಾವ್ ಅಂತ ಅದನ್ನು ಫೇಲ್ಯೂರ್ ಆಯಿತು. ಆದರೆ ಅದನ್ನು ನಿಜಕ್ಕೂ ತಳಮಟ್ಟದಲ್ಲಿ ಏನೋ ಒಂದು ಬದಲಾವಣೆಗಳನ್ನು ತರಬೇಕು ಅಂತ ಪ್ರಯತ್ನ ಮಾಡಿದ್ದು, ಮತ್ತು ಅವರಿಗೆ ಆ ಸವಲತ್ತುಗಳನ್ನು ನೀವು ಕೊಡಬೇಕು ಅನ್ನೋಂಥದ್ದನ್ನು ನೋಡಿದ್ದು ಅದು ಒಂದು ಕಾಂಗ್ರೆಸ್ ಸರ್ಕಾರ ಇಲ್ಲ ಆಗೋದು. ಮತ್ತು ಇಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ, ಈಗ ಕೇಂದ್ರದಲ್ಲಿ ಅವರು ರೂಪಿಸಿರುವಂಥ ಪ್ರಣಾಳಿಕೆ ಏನಿದೆ, ಅಥವಾ ಏನು ಕಾಂಗ್ರೆಸ್ ಪಕ್ಷ ರೂಪಿಸಿರುವಂಥ ಪ್ರಣಾಳಿಕೆ ಏನಿದೆ, ಅಲ್ಲಿ ನಾವು ಅದನ್ನು ಕಾಣ್ತೀವಿ. ಮಹಿಳೆಯರಿಗೆ ಜೇಬು ಬೇಕು ಅನ್ನುವಂಥ ಕೇಳ್ತಾ ಇದ್ದಂಥ ಒಂದು ಸಮಾಜ, ಮಹಿಳೆಯರಿಗೆ ಜೇಬು ಏನಕ್ಕೆ ಬೇಕು ಅನ್ನೋಂಥದ್ದು. ಈಗಲೂ ಕೂಡ ಮಹಿಳೆಯರ ಯಾವುದೇ ಪಾರಂಪರಿಕ ಉಡುಪುಗಳಲ್ಲಿ ಜೇಬು ಇರೋದಿಲ್ಲ. ಅದನ್ನು ಅಂಥ ಜೇಬಿಲ್ದಿರೋ ಮಹಿಳೆಯರಿಗೆ ನೀವು ದುಡ್ಡು ಕೊಟ್ಟು ಪ್ರಯಾಣ ಮಾಡಿ ಅಂತ ಕೇಳೋದೇನೇ ಅಪರಾಧ. ಜೇಬಿಲ್ದಿರೋ ಮಹಿಳೆಯರನ್ನು ನೀವು ದುಡ್ಡು ಕೊಟ್ಟು ಪ್ರಯಾಣ ಮಾಡಿ ಅಂತೇಳಿ. ಹಾಗಾಗಿ ಇದನ್ನು ಗೌರ್ಮೆಂಟ್ ಅಡ್ವೊಕೇಸಿ ಮಾಡ್ತಾ ಇದ್ವಿ ಅಂತ ಅನ್ನೋದು, ಅಥವಾ ನಾವು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇದ್ವಿ ಅಂತ ಅನ್ನುವಂಥದ್ದು. ನೀವು ಈ ಬ್ರಿಡ್ಜಿಂಗ್ ದ ಗ್ಯಾಪ್ಸ್ ಇದೆಯಲ್ಲ, ಅದನ್ನು ಮಾಡಬೇಕು ಅಂತಂದರೆ ಕೆಲವೊಂದು ಸಿಸ್ಟಮಿಕ್ ಚೇಂಜಸ್ಸನ್ನು ಮಾಡಬೇಕಾಗುತ್ತೆ, ಮತ್ತು ಕೆಲವೊಂದು ಆ ಕ್ಷಣಕ್ಕೆ ತುರ್ತಾಗಿ ತಲುಪಿಸುವಂಥದ್ದನ್ನು ಮಾಡಬೇಕಾಗುತ್ತೆ. ಇವತ್ತು ಬೆಂಗಳೂರಿನಲ್ಲಿರುವಂಥ ಹೆಣ್ಮಕ್ಳಿಗೆ ಬಹುಶಃ ಅದು ಶಕ್ತಿ ಯೋಜನೆ ಬಗ್ಗೆ ಉತ್ತರ ಕರ್ನಾಟಕದ ಯಾವುದೋ ಒಂದು ಗ್ರಾಮದಲ್ಲಿರುವಂಥ ಒಂದು ಮಹಿಳೆಗೆ ಇರಬೇಕಾದಂಥ ಅಷ್ಟೇ ಭಾವುಕತೆ, ಒಲವು ಇಲ್ಲದೆ ಇರ್ಬೋದು ಅದನ್ನು. ಆದರೆ ಅದು ಒಂದು ದೊಡ್ಡ ಮಟ್ಟದ ಈ ಗ್ಯಾಪ್ ಏನಿದೆ ಅದನ್ನು ಬ್ರಿಡ್ಜ್ ಮಾಡುತ್ತೆ. ಮಹಿಳೆಯರ ಬಲವರ್ಧನೆ ಮಾಡುವಂಥ ವಿಚಾರ ಬಂದಾಗ ಅದು ಬ್ರಿಡ್ಜ್ ಮಾಡುತ್ತೆ. ಸೊ ಎಕ್ಸ್ಚೆಕರ್ಗೆ ಎಷ್ಟು ಲಾಸ್ ಆಗುತ್ತೆ ಅಂತ ನಾವು ನೋಡೋ ಅಂಥದ್ದು ಅದರ ಮಾತ್ರ ನಾವು ಗಣನೆ ತಗೋತಾ ಇರ್ತೀವಿ. ಬೊಕ್ಕಸಕ್ಕೆ ಏನು ಖರ್ಚಾಗ್ತಾಯಿದೆ, ಬೊಕ್ಕಸಕ್ಕೆ ಏನು ಹೊರೆ ಆಗ್ತಾಯಿದೆ ಅನ್ನೋಂಥದ್ದನ್ನು. ಆದರೆ ನೀವು ಒಂದು ವಿಶ್ವಾಸನ, ಒಂದು ಇಡೀ ಯಾವ ಒಂದು ವರ್ಗ ಅಥವಾ ಯಾವುದೋ ಒಂದು ಮಹಿಳಾ ಒಂದು ಕುಲನ ನೀವು ಸಪರೇಟಾಗಿ ಅದನ್ನು ಅಭಿವೃದ್ಧಿಯ ಯಾವುದೇ ಒಂದು
ಇದನ್ನು ಕೂಡ ಅವರಿಗೆ ಸಿಗಬಾರ್ದು ಅನ್ನೋಂಥ ಹೊರಗಡೆ ಇಟ್ಟಂಥ ಸಂದರ್ಭದಲ್ಲಿ ಅಥವಾ ಅದರಿಂದ ಪ್ರಜ್ಞಾಪೂರ್ವಕವಾಗೋ ಅಥವಾ ಅದನ್ನು ಅಪ್ರಜ್ಞಾಪೂರ್ವಕವಾಗೋ ನಾವು ಅದನ್ನೇ ಮಾಡ್ತಾ ಬಂದಿದ್ದೀವಿ. ನಾವು ಎಲ್ಲ ಸರ್ಕಾರಗಳು ಅದನ್ನೇ ಮಾಡ್ತಾ ಬಂದಿದ್ದೇವೆ. ಅದನ್ನು ಮಹಿಳೆಯರನ್ನ ಬರೀ ಸ್ಲೋಗನ್ಗೆ ಮಾತ್ರ ಸೀಮಿತಗೊಳಿಸಿ ಮಾಡ್ತಾ ಇರೋಂಥ ಬಂದಿರೋದು. ನಾವು ಅದನ್ನು ಮೀರಿ ಏನೋ ಕೊಡ್ತೀವಿ, ಅದನ್ನು ಮೀರಿ ಏನೋ ಒಂದಷ್ಟು ಎಂಪವರ್ಮೆಂಟ್ಗೆ ಕೆಲಸ ಮಾಡ್ತೀವಿ ಅಂತಂದಾಗ ಎಲ್ಲ ಪಕ್ಷಗಳು ಅದನ್ನು ಸ್ವಾಗತಿಸಬೇಕಾಗತ್ತೆ ಮತ್ತು ನಾವು ಏನು ಮಾಡಬೇಕು ಅದನ್ನು ಅಂತ ಯೋಚನೆ ಮಾಡಬೇಕಾಗತ್ತೆ. ಆ ಕೌಂಟ್ರನ್ನ, ಆ ನೆರೇಟಿವ್ನ BJP ಸರಿ ಎಫೆಕ್ಟಿವ್ ಆಗಿ ಅದನ್ನು ಮಾಡ್ತಾ ಇಲ್ಲ. ಅದನ್ನು ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ಮಹತ್ವ ಈ ಚುನಾವಣೆಯಲ್ಲಿ ಏನು ಅಂತಂದರೆ, ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ಮೊದಲನೇ ಇದನ್ನೇ ವುಮೆನ್ ಎಂಪವರ್ಮೆಂಟ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಒಂದು ಭರವಸೆಯನ್ನು ಹುಟ್ಟಿಸಿದೆ. ಅದು ಪುರುಷರಿಗೆ ಗೊತ್ತಾಗದೆ ಹೋಗ್ಬೋದು, ಅದು ಮಹಿಳಾ ಮತದಾರರಲ್ಲಿ ಅದೊಂದು ದೊಡ್ಡ ಮಟ್ಟದ ಭರವಸೆ ಹುಟ್ಟಿರೋ ಎಲ್ಲ ಇದಿದೆ. ಹಾಗಾಗಿ ಅದನ್ನು ನಾವೊಂದು ಚುನಾವಣಾ ವಿಷಯ ಬಂದಾಗ ಪಾಸಿಟಿವ್ ನರೇಟಿವ್ ಆಗಿ ಒಂದು ಧನಾತ್ಮಕವಾದಂಥ ಒಂದು ಚರ್ಚೆಯನ್ನು ಅವರು ಸೆಟ್ ಮಾಡಿದಂತ ನಾವು ನೋಡ್ತೀವಿ. ಅದನ್ನು ಕರ್ನಾಟಕ ಇದಕ್ಕೊಂದು ಮಾದರಿ ಕೊಡ್ತು ಅನ್ನೋದೇ ಒಂದು ಈ ಕಾಂಗ್ರೆಸ್ಗೆ ಅದೊಂದು ಹೆಮ್ಮೆ ವಿಚಾರ ಆಗುತ್ತೆ. ಕಾಂಗ್ರೆಸ್ ಮಟ್ಟಿಗೆ ನೋಡಿದ್ರೆ ಅದನ್ನು ಕರ್ನಾಟಕ ಮೊದಲನೇ ಬಾರಿಗೆ ದೇಶದಲ್ಲಿ ಒಂದು ಚರ್ಚೆ ಆಗುವಂಥ ಒಂದಷ್ಟು ಮಾದರಿಗಳನ್ನು ಕೊಡ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಪರ ವಿರೋಧದ ಏನೇ ಅಭಿಪ್ರಾಯಗಳು ಬರಲಿ ಅದು ಬೇರೆ. ಆದರೆ ಅದನ್ನು ಇವತ್ತು ಯಾರನ್ನೂ ಕೂಡ ಅದನ್ನು ತಳ್ಳಿ ಹಾಕೋತಾ ಇರೋದಿಲ್ಲ. ಮೋದಿನೂ ಕೂಡ ಮೋದಿ ಗ್ಯಾರಂಟಿಯಿಂದಲೇ ಚುನಾವಣಾ ಪ್ರಚಾರ ಶುರು ಮಾಡಬೇಕಾಗಿ ಬಂದಂಥ ಒಂದು ಸನ್ನಿವೇಶ ನಿರ್ಮಾಣ ಆಯಿತು. ಅದರಿಂದ ಅವ್ರು ಏನು ಗ್ಯಾರಂಟಿ ಕೊಡ್ತಾರೋ ಅವ್ರು ಸುಮ್ಮನೆ ಹೇಳಿದ್ದನ್ನೆಲ್ಲನೂ ಗ್ಯಾರಂಟಿ ಅನ್ನೋ ಥರದ್ದು ಮಾಡ್ತಾ ಇರೋದು ಬಿಟ್ಟರೆ ಯಾವುದೇ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂತ ಡಿಸೈನ್ ಮಾಡಲಿಲ್ಲ ಅಲ್ಲಿ ಕಾಂಗ್ರೆಸ್ ಅವ್ರು ಮಾಡಿರೋ ರೀತಿಯಲ್ಲಿ. ನಿರುದ್ಯೋಗದ ವಿಚಾರವನ್ನು ಅಡ್ರೆಸ್ ಮಾಡ್ತಾ ಇರುವಂಥ ರೀತಿ ಆಗ್ಬೋದು, ಅದು ಇಲ್ಲಿ ಶುರು ಮಾಡಿದ್ದು ಮತ್ತು ಈಗ ಅಲ್ಲಿ ಕೇಂದ್ರದ ನ್ಯಾಷನಲ್ ಲೋಕಸಭಾ ಚುನಾವಣೆಯ ಪ್ರಣಾಳಿಕೆಯ ವಿಷಯವಾಗಿ ಕಾಂಗ್ರೆಸ್ ಅದನ್ನು ಅಳವಡಿಸ್ಕೊಂಡಿರೋ ರೀತಿ ಇರ್ಬೋದು. ನಿರುದ್ಯೋಗದ ವಿಚಾರವನ್ನು ಯಾವುದನ್ನು ಮಾತಾಡಲಿಕ್ಕೆ BJP ಹಿಂಜರಿತಾ ಇದೆ ಆ ಅಂಶಗಳನ್ನು ಅದು ಮುಂದೆ ಮಾಡ್ತಾ ಇದೆ. 10 ವರ್ಷದ ಆಡಳಿತದ ನಂತರನೂ ಕೂಡ BJP ಇವತ್ತು ತನ್ನ ಸಾಧನೆಯನ್ನು ಮುಂದಿಟ್ಕೊಂಡು ಮಾತಾಡುವಂಥ ಪರಿಸ್ಥಿತಿ ಇಲ್ಲ, ಅದಕ್ಕೆ ಮಾತಾಡಲಿಕ್ಕೆ ಆಗ್ತಾಯಿಲ್ಲ. 2014ರಲ್ಲೂ ಕೂಡ ಇಂಥ ಒಂದು ಪರಿಸ್ಥಿತಿ ಬಹುಶಃ ಕಾಂಗ್ರೆಸ್ಸಿಗೆ ಬಂದಿರಲಿಲ್ಲ. 2014ರ ಚುನಾವಣೆಗೆ ಕಾಂಗ್ರೆಸ್ ಹೋದಾಗ 10 ವರ್ಷದ ಲೆಗೆಸಿ ಇತ್ತಲ್ಲ, ಕಾಂಗ್ರೆಸ್ ಮೇಲೆ ಎಷ್ಟೇ ಭ್ರಷ್ಟಾಚಾರದ ಆರೋಪಗಳು ಇದ್ದರೂ ಕೂಡ ಪಟ್ಟಿ ತುಂಬ ಉದ್ದ ಇತ್ತು. ತಾನು ಏನೇನು ಮಾಡಿದ್ದೀನಿ ಅಂತೇಳಿ, ಸಾಧನೆ ಏನೇನು ಮಾಡಿದ್ದೀನಿ ಅಂತೇಳಿ ಕಾಂಗ್ರೆಸ್ ಹತ್ರ ಪಟ್ಟಿ ತುಂಬ ಉದ್ದ ಇತ್ತು. ಅದನ್ನು ಹೇಳ್ಕೊಂಡಾದ್ರೂ ಮುಖ ತೋರಿಸ್ಕೊಂಡು ಕೇಳ್ತಾಯಿದ್ರು ಓಟ್ನ. BJPಗೆ ಅನ್ಫಾರ್ಚುನೇಟ್ಲಿ ಮೋದಿ ಮುಖ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಆಚೆಗೆ ಯಾವುದೇ ಸಾಧನೆಯನ್ನು ಅವರು ಪ್ರಸ್ತಾಪ ಮಾಡಿ ಕೇಳೋ ಥರದ್ದು ಆಗ್ತಾಯಿಲ್ಲ. ಅಂದರೆ BJP ಆಗಲಿ ಅಥವಾ ಮೋದಿಯವರಾಗಲಿ ಧರ್ಮವನ್ನು ಈ ಬಾರಿಯ ಚುನಾವಣೆಯಲ್ಲಿ ಕೇಂದ್ರ ವಿಷಯವನ್ನಾಗಿಸಲು ಎಷ್ಟೇ ಎಣಗಾಡಿದ್ರು ಅಂತಿಮವಾಗಿ ಜನಪರವಾದ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಮ್ಮ ಬದುಕು ಮುಖ್ಯ ಆಗ್ತಾ ಇದೆ ಅನ್ನೋದು ಈ ಚುನಾವಣೆಯ ಕೇಂದ್ರ ಆಗ್ತಾ ಇದೆ. ಸೊ ಅದು ಈ ಚುನಾವಣೆಯ ಫಲಿತಾಂಶದ ಮೇಲೆ ಪ್ರಭಾವ ಬೀರುತ್ತೆ ಅಂತ ತಾವು ಹೇಳ್ತಾ ಇದ್ದೀರಾ. ಹೌದು ಸರ್, ನಟರಾಜ್ ಸರ್ ಹೇಳಿದ್ದನ್ನು ಕನ್ಕ್ಲೂಡ್ ಮಾಡೋದಾದರೆ ಈ ಚುನಾವಣೆಯಲ್ಲಿ ಮಹಿಳಾ ಮತದಾರರ ಪಾತ್ರ ತುಂಬ ಗಂಭೀರವಾದದ್ದು ಮತ್ತು ಗ್ಯಾರಂಟಿಗಳಿಂದ ಅವರು ಪ್ರಭಾವಿತರಾಗಿದ್ದಾರೆ ಅಂತ ಒಂದು ಕನ್ಕ್ಲೂಷನ್ಗೆ ಬರ್ಬೋದು. ಇದನ್ನೇ ಮುಂದುವರ್ಸೋದಾದ್ರೆ ತಮಗೇನು ಅನಿಸುತ್ತೆ ಸರ್, ಈ ಮಹಿಳಾ ವೋಟ್ ಬ್ಯಾಂಕ್ ಅಂತ ಹೊಸದಾಗಿ ಏನು ಸೃಷ್ಟಿ ಆಗ್ತಾ ಇದೆಯಲ್ಲ, ಇಷ್ಟು ದಿವಸ ನಾವು ಹಿಂದೂ ವೋಟ್ ಬ್ಯಾಂಕ್, ಮುಸ್ಲಿಂ ವೋಟ್ ಬ್ಯಾಂಕ್ ಅಂತ ಧರ್ಮದ ಮೇಲೆ ವೋಟ್ ಬ್ಯಾಂಕನ್ನು ನೋಡ್ತಾ ಇದ್ವಿ. ಆದರೆ ಇದು ಒಂದು ಡೆವಲಪ್ಮೆಂಟಲ್ ಇಶ್ಯೂಸ್ನ ಇಟ್ಕೊಂಡು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬಹುದಾದ ಒಂದು ವೋಟ್ ಬ್ಯಾಂಕ್ ಇದು ಆಕ್ಚುಲಿ ಮಹಿಳಾ ವೋಟ್ ಬ್ಯಾಂಕ್. ಸೊ ಈ ವೋಟ್ ಬ್ಯಾಂಕು ಈ ಚುನಾವಣೆಯಲ್ಲಿ ಹೇಗೆ ಪ್ರಭಾವಿಸಬಹುದು ಮತ್ತು ಅದು ಹೇಗೆ ಎವಾಲ್ವ್ ಆಗಬಹುದು ಮುಂದೆ ಭವಿಷ್ಯದಲ್ಲಿ? ನನಗನ್ನಿಸೋದು ಒಂದು ಡೆಮೋಕ್ರಸಿ ಎಷ್ಟು ಮೆಚ್ಯೂರ್ ಆಗ್ತಾ ಇದ್ದಾಗೆ ಇಂಥ ಅಂದರೆ ಇದು ಜಾತಿ, ಧರ್ಮ, ಈ ಪ್ರದೇಶ ಇದನ್ನೆಲ್ಲ ಮೀರಿದ ವೋಟ್ ಬ್ಯಾಂಕ್. ಇಲ್ಲಿಯವರೆಗೆ ನಾವು ನೋಡ್ತಾ ಇರೋದು ಬಡವರದ್ದೊಂದು ವೋಟ್ ಬ್ಯಾಂಕ್, ಮುಸ್ಲಿಮರದ್ದೊಂದು ವೋಟ್ ಬ್ಯಾಂಕ್, ದಲಿತರದ್ದು ವೋಟ್ ಬ್ಯಾಂಕ್, ಇದಕ್ಕೆಲ್ಲ ಮಿತಿಗಳಿದೆ. ಇದು ನಮ್ಮ ಒಟ್ಟು ಜನಸಂಖ್ಯೆ ಅರ್ಧದಷ್ಟು ಇದ್ದಾರೆ ಅವರು. ಆಮೇಲೆ ಅವರು ಭಾಳ ನಾವು ಈ ದಲಿತರ ವ್ಯಾಖ್ಯಾನ ಮಾಡುವಾಗ ಹೇಳ್ತೇವೆ, ಬ್ರಾಹ್ಮಣರ ಮನೆಯಲ್ಲಿರೋ ಮಹಿಳೆಯರು ಕೂಡ ದಲಿತರೇ ಅಂತ. ಹಾಗೆ ನೋಡಿದರೆ ಬ್ರಾಹ್ಮಣರ ಮನೆಯಲ್ಲಿರೋ ಮಹಿಳೆಯರು ಹೆಚ್ಚು ಶೋಷಿತರು, ಅವರಿಗೆ ವಾಯ್ಸೇ ಇಲ್ಲ. ಈ OBC ದಲಿತರಲ್ಲಿ ಆದರೆ ಆ ಹೆಣ್ಮಕ್ಳಿಗೆ ಒಂದು ವಾಯ್ಸ್ ಇರುತ್ತೆ, ಅವರು ಇಂಡಿಪೆಂಡೆಂಟ್ ಆಗಿರ್ತಾರೆ. ಅದರಿಂದ ಈ ದಲಿತರ ಮಹಿಳೆಯ ಒಂದು ವೋಟ್ ಬ್ಯಾಂಕ್ ಆದಾಗ ಇದು ನನ್ನ ಪ್ರಕಾರ ಭಾಳ ಒಂದು ಆರೋಗ್ಯಕರವಾದ ಒಂದು ಬೆಳವಣಿಗೆ ಇದು. ಈ ಇಲೆಕ್ಷನ್ನಲ್ಲಿ ಅದು ಕರ್ನಾಟಕದಿಂದಲೇ ಅದು ಶುರುವಾಗಿದೆ. ಅದು ಮಹಿಳೆಯರನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಅದರಲ್ಲಿ ಹಿಂದೆ ಒಂದು ರಾಜಕೀಯದ ಲೆಕ್ಕಾಚಾರ ಇರ್ಬೋದು, ಮಹಿಳೆಯರಿಗೆ ಹೆಚ್ಚು ಇಂಥದ್ದು ಕೊಟ್ಟರೆ ನಮಗೆ ಓಟ್ ಹಾಕ್ತಾರೆ ಅಂತ. ನಾನು ಹೇಳೋದು ಇರಲಿ ಬಿಡಿಯಪ್ಪ, ನಾನು ಹೇಳೋದು ಜನರಿಗೆ ಒಳ್ಳೆಯದಾಗುವಂಥದ್ದು ಈ ರೀತಿ ಯಾವ ಗಿಮಿಕ್ಗಳನ್ನು ಮಾಡಿದರೂ ನಾವು ಅದನ್ನು ಸ್ವಾಗತಿಸಬೇಕು. ನೀವು ಮನೆಯನ್ನು ಒಡೆಯೋದು, ಧರ್ಮದ ಆಧಾರಲ್ಲಿ ಒಡೆಯೋದು, ಜಾತಿಯನ್ನು ಒಡೆಯೋದು, ಮಂಗಳಸೂತ್ರ, ಮುಸ್ಲಿಮ್ ಇಂದಕ್ಕೆ ತರೋದಕ್ಕಿಂತ ನಾವು ನಿಮಗೆ ಇಷ್ಟು ಕೊಡ್ತೇವೆ ಅಂತ ಹೇಳಿ ಅವರನ್ನು ಎಂಪವರ್ಮೆಂಟ್ ಮಾಡುವ ಮೂಲಕ ನಾವು ಓಟ್ ತಗೊಳ್ತೇವೆ ಅಂತೇಳಿದ್ರೆ ಮಾಡಲಿ. ಅದರಲ್ಲಿ ನಾಳೆ BJP ಮಾಡಿದರೂ ಸ್ವಾಗತ ಮಾಡೋಣ, ಕಾಂಗ್ರೆಸ್ ಮಾಡಿದರೂ ಸ್ವಾಗತ ಮಾಡಬೇಕು. ಇದು ಇಡೀ ದೇಶದಲ್ಲಿ ಆಗ್ತಾಯಿದೆ. ನನಗೆ ಯಾವಾಗಲೂ ಅನಿಸುತ್ತೆ ಈ ಇಲೆಕ್ಷನ್ನಲ್ಲಿ ಭಾಳ ಮಂದಿಗೆ
ಈ ಇಲೆಕ್ಷನನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ಅನಲೈಸ್ ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ, ಒಂದು ಎಲ್ಲೋ ಒಂದು ಕಡೆ ಮಹಿಳಾ ವೋಟ್ ಬ್ಯಾಂಕ್ ಒಂದು ಅಂಡರ್ ಕರೆಂಟ್ ಆಗಿ ಇದೆ ಅಂತ. ಈಗ ನಾನು ನನ್ನ ವೃತ್ತಿ ಜೀವನದ ಅನುಭವ ಕೂಡ ಏನು ಹೇಳ್ತಾ ಅಂದರೆ, ನಾವು ಸಾಮಾನ್ಯವಾಗಿ ಊರುಗಳಿಗೆ ಹೋದರೆ ಅಲ್ಲಿರುವ ಗಂಡಸರ ಹತ್ರ ಮಾತಾಡ್ತೇವೆ. ಅವರೇ ಕಟ್ಟೆ ಮೇಲೆ ಕೂತಿರೋ, ಕೆಲಸ ಇಲ್ಲದೆ ಕೂತಿರ್ತಾರೆ ಅವರು ಎಲ್ಲ ಕಡೆ. ನಾನು UP ಬಿಹಾರಲ್ಲೂ ನೋಡಿದ್ದೇನೆ, ಕರ್ನಾಟಕದಲ್ಲೂ ನೋಡಿದ್ದೇನೆ. ನಾವು ಹೆಣ್ಣು ಮಕ್ಕಳನ್ನು ಹುಡ್ಕೊಂಡು ಹೋಗಿ ಅವರ ಅಭಿಪ್ರಾಯ ಕೇಳೋದಿಲ್ಲ. ಭಾಳ ಮುಜುಗರನ್ನು, ಅವರಿಗೂ ಮುಜುಗರ ಆಗುತ್ತೆ, ನಾವು ಸ್ವಲ್ಪ ಹಿಂಜರಿತೇವೆ ಅವ್ರು ಏನೋ ತಪ್ಪು ತಿಳ್ಕೊಳ್ತಾರೆ ಅಂತ. ಅದರಿಂದ ನಿಮ್ಮ ಈ ಇಲೆಕ್ಷನ್ ಪ್ರಿಡಿಕ್ಷನ್ ಎಲ್ಲ ರಾಂಗ್ ಆಗಲಿ ಇದು ಒಂದು ಕಾರಣ. ಈಗ ನಾನು ಈ ಇಲೆಕ್ಷನ್ ಟೈಮ್ನಲ್ಲಿ ಈ ಚಾಮರಾಜನಗರ, ಮಂಡ್ಯ, ಮೈಸೂರು ಕಡೆ ಎಲ್ಲ ಹೋದಾಗ ಭಾಳ ಮಂದಿ ಟೈಮ್ ತಗೊಳ್ತಾರೆ. ಹೆಣ್ಮಕ್ಳು ಇಲ್ಲ ಅಂತ ಆಚೆ ಹೋಗ್ತಾರೆ, ಈಚೆ ಹೋಗ್ತಾರೆ. ಆಮೇಲೆ ಅವ್ರಿಗೆ ಸ್ವಲ್ಪ ಕನ್ವಿನ್ಸ್ ಆದಾಗೆ ನಮ್ಮ ಅಭಿಪ್ರಾಯ ಇವರ ಅಭಿಪ್ರಾಯ ಆಗಿ ಇರ್ಬೋದು, ಸಿದ್ದರಾಮಯ್ಯನವ್ರನ್ನ ಸಪೋಸ್ ಸ್ವಲ್ಪ ಹೊಗಳಿದ್ರೆ ಆಗ ಅವರು ಬಾಯಿ ಬಿಡ್ತಾರೆ. ನಮಗೆ ಬಸ್ ಫ್ರೀ ಕೊಟ್ಟ, ನನಗೆ ದುಡ್ಡು ಕೊಟ್ಟ, ಋಣ ಬಿಡಲಿಕ್ಕಾಗುತ್ತಣ್ಣ ಅಂತ ಆಚೆ ಈಚೆ ನೋಡಿ ಮಾತಾಡ್ತಾರೆ. ಆದರೂ ಮಾತಾಡುವಾಗ ಅದಕ್ಕೆ ಮತ್ತೊಂದು ರೈಡರ್ ಆಗ್ತಾರೆ. ಏನೋ ಮಗ ಯಾರಿಗೆ ಹೇಳ್ತಾರೆ ಓಟ್ ಹಾಕೋದು, ನಮ್ಮ ಮನೆ ಯಜಮಾನ್ರು ಏನೇ ಓಟ್ ಹಾಕ್ತಾನೆ ಅಂತ. ಆಗ ಪಕ್ಕದವ್ರು ಏನು ಹೇಳ್ತಾರೆ ಅಂದರೆ, ಅವ್ರು ಯಾಕೆ ಅವ್ರು ಹೇಳಿದಕ್ಕೆ ಓಟ್ ಹಾಕಬೇಕು, ಅವ್ರಿಗೆ ಏನು ಕೊಟ್ಟಿಲ್ಲ ಅಂತ ಅವ್ರು ನಿನಗೆ ಓಟ್ ಹಾಕ್ಲಿಕ್ಕೆ ಬಿಡ್ತಾರಾ ಅಂತ ಅವ್ರು ಕೇಳ್ತಾರೆ. ಸೊ ಮಹಿಳೆಯರಲ್ಲಿ, ಮೆಜಾರಿಟಿ ಮಹಿಳೆಯರಲ್ಲಿ ನನ್ನ ಪ್ರಕಾರ ಈ ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಒಂದು ಒಲವಿದೆ. ಮತ್ತು ಇನ್ನೊಂದು ಏನಾಗಿದೆ ಅಂದರೆ, BJPಯವರು ಭಾಳ ದೊಡ್ಡ ತಪ್ಪು ಮಾಡಿದರು. ಅವರು ಪ್ರಾರಂಭದಿಂದಲೂ ಗ್ಯಾರಂಟಿಯ ವಿರುದ್ಧ ಮಾತಾಡಲಿಕ್ಕೆ ಶುರು ಮಾಡಿದರು. ಇವತ್ತು ಏನಾಗಿದೆ ಅಂದರೆ, BJP ಏನಾದರೂ ಬಂದುಬಿಟ್ರೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನೆಲ್ಲ ತೆಗೆದುಬಿಡ್ತಾರೆ ಏನೋ. ಕಾಂಗ್ರೆಸ್ಸಿಗೆ ವೋಟ್ ಹಾಕದಿದ್ದರೆ ಕಾಂಗ್ರೆಸ್ಸೇ ನಡುವೆ ಒಂದು ವಿಸ್ಪರಿಂಗ್ ಕ್ಯಾಂಪೇನ್ ಕೂಡ ನಡೆಯಿತು. ಈ ಸರಿ ಜನ ವೋಟ್ ಹಾಕದಿದ್ದರೆ ಗ್ಯಾರಂಟಿ ಸ್ಕೀಮನ್ನು ನಿಲ್ಲಿಸಬೇಕು ಅಂತ ಕೆಲವು ಕಾಂಗ್ರೆಸ್ ಶಾಸಕರೇ ಹೇಳಿಬಿಟ್ರು. ಈ ಭಯ ಕೂಡ ಅವರಿಗೆ ಇದೆ, ಇದು ಕಂಟಿನ್ಯೂ ಆಗಬೇಕಂತಿದೆ. ಅವರಿಗೊಂದು ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಒಂದು ಹೆಣ್ಮಗಳು ತಾಯಿ ಮನೆಗೆ ಹೋಗಬೇಕಾದ್ರೂ ಗಂಡನ ಹತ್ರ ದುಡ್ಡು ಕೇಳುವಂಥ ಪರಿಸ್ಥಿತಿ ಇವತ್ತು ಎಲ್ಲ ಕಡೆ ಇದೆ, ಅಲ್ಲಿ ಇಲ್ಲಿ ಅಂತಲ್ಲ. ಅದರಿಂದ ಆ ವೋಟ್ ಬ್ಯಾಂಕ್, ಇದರ ಇನ್ನೊಂದು ಮುಖ ಏನಂದರೆ, ಈ ವೋಟ್ ಬ್ಯಾಂಕ್ ಇದೆಯಲ್ಲ ಅದು BJPಗೆ ಮತ್ತು ನರೇಂದ್ರ ಮೋದಿಯವರಿಗೆ ಕೂಡ ಉತ್ತರ ಭಾರತದಲ್ಲಿ ಹೆಲ್ಪ್ ಆಗಿದೆ ಅಂತ. ಅವರದ್ದು ಈ 5 ಕಿಲೋ ಅಕ್ಕಿ ಕೊಡೋದು, ಏನೋ ಒಂದು ಗರೀಬ್ ಸಮ್ಮಾನ ಏನೋ ಒಂದು ಇದೆಯಲ್ಲ ಸ್ಕೀಮು, 5 ಕಿಲೋ ಅಕ್ಕಿ ಕೊಡೋದು ನಮಗೆ ಇಲ್ಲಿ ವಸ್ತು ಏನಲ್ಲ. ಇದು ಅಂದರೆ ಅನ್ನಭಾಗ್ಯ 2013ರಿಂದಲೇ ಶುರುವಾಯಿತು. ಇದು ಮೋದಿ ಕೊಡುವ ಅಕ್ಕಿದ್ದು ಶುರುವಾಗಿರೋದು ಕೊರೋನಾ ಕಾಲದಲ್ಲಿ. 80 ಕೋಟಿ ಜನರಿಗೆ ನಾವು ಕೊಡ್ತಾ ಇದ್ದೇವೆ ಅಂತ ಏನು ಹೇಳ್ತಾ ಇದ್ದಾರೆ, ಅದು ಕೊರೋನಾ ಕಾಲದಲ್ಲಿ. ಆಮೇಲೆ ಅವ್ರಿಗೆ ಗೊತ್ತಾಯಿತು, ಅದರ ಪರಿಣಾಮ ಗೊತ್ತಾಯಿತು, ಅದರ ರಿಸಲ್ಟ್ ಗೊತ್ತಾಯಿತು, ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಬಂದಿದ್ದಾರೆ ಈಗ. ಅದರಿಂದ ನಿಮ್ಮ ರಾಮ ಮಂದಿರನ ಮತ್ತೊಂದು ಮೋದಿಯನ್ನು ಗೊತ್ತಿಲ್ಲ, ನಮಗೆ ಅನಿಸೋದಿಲ್ಲ. ಈಗ ಬಿಮಾರು ರಾಜ್ಯಗಳಲ್ಲಿ ಅಂದರೆ UP, ಬಿಹಾರ್, ಮಧ್ಯಪ್ರದೇಶ, ರಾಜಸ್ಥಾನ್ ಇಂಥದ್ರಲ್ಲಿ ಒಂದು 5 ಕಿಲೋ ಧಾನ್ಯ ಬರೋದು ಮನೆಗೆ ಇದೆಯಲ್ಲ, ಅವರಿಗೆ ಒಂದು ಭಾಳ ದೊಡ್ಡ ರಿಲೀಫ್ ಅದು. ಅದರಿಂದ ಅವರಿಗೆ ಯಾರೋ ಒಂದು ರಾಜೀವ್ ಸರ್ದೇಸಾಯಿ ಹೇಳ್ತಾ ಇದ್ರು, ಇದು ಈ ರೇಷನ್, ರಾಮ ಮಂದಿರ ಅಲ್ಲ, ರೇಷನ್ ದೊಡ್ಡ ರೋಲ್ ಪ್ಲೇ ಮಾಡ್ತಾ ಇದೆ. ಮತ್ತು ವುಮೆನ್ ವೋಟ್ ಬ್ಯಾಂಕರ್ ಅದು ಖಂಡಿತ ಹೌದು. ಅದರಿಂದ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಇವತ್ತಿನ ಈ ಚುನಾವಣೆಯ ರಿಸಲ್ಟ್ನಲ್ಲಿ ಮಹಿಳೆಯರ ಒಂದು ಕಾನ್ಸಿಯಸ್ ಆಗಿ, ಒಂದು ಜಾಗೃತ ಮಹಿಳೆಯರು ಹಾಕಿದ ಮತದಾನದ ಒಂದು ದೊಡ್ಡ ಒಂದು ಪ್ರಭಾವ ಇದೆ ಅಂತ ನನಗೆ ಅನಿಸಿದೆ. ಏನಾದರೂ ಆಚೆ ಆದರೂ BJP ವಿರುದ್ಧವಾಗಿ ಕರ್ನಾಟಕದಲ್ಲಿ ಮತ ಬಂದರೆ ಅದು ಗ್ಯಾರಂಟಿ ಸ್ಕೀಮು ಮತ್ತು ಭಾಳ ಮುಖ್ಯವಾಗಿ ಮಹಿಳೆಯರ ಪರವಾದ ಯೋಜನೆಗಳು ಕಾರಣ ಎನ್ನುವುದನ್ನು ಭಾಳ ನಾವು ಗ್ಯಾರಂಟಿಯಾಗಿ ಅದನ್ನು ಹೇಳ್ಬೋದು ನಾವು. ಓಕೆ ಸರ್, ನಾವು ಇಷ್ಟೊತ್ತು BJPಗೆ ಏನು ಲಾಭ ಆಗ್ಬೋದು ಅಥವಾ ಏನು ಹಿನ್ನಡೆ ಆಗ್ಬೋದು ಅಥವಾ ಮೋದಿ ಅವರಿಗೆ ಸೀಟ್ ಗಳಿಕೆಯಲ್ಲಿ ಯಾವ ರೀತಿ ವ್ಯತ್ಯಾಸ ಆಗ್ಬೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಸೊ ಇದನ್ನೆಲ್ಲ ಮಾತಾಡಿದಾಗ ನಾವು ಒಂದು ಅರ್ಥ ಮಾಡ್ಕೋಬಹುದಾದ್ರೆ, ಈ ಸರಿ BJP ಅಥವಾ NDA ಸರಳ ಬಹುಮತಕ್ಕಿಂತ ಕೆಳಗಡೆ ಕುಸಿಯೋ ಸಾಧ್ಯತೆ ಇರಬಹುದು, ಹುಟ್ಟಬಹುದು ಅಂತ ನಮ್ಮ ನಿರೀಕ್ಷೆ ಮಾಡ್ಬೋದು. ಹಾಗಾದಾಗ ಇಂಡಿಯಾ ಮೈತ್ರಿಕೂಟಕ್ಕೆ ಸರ್ಕಾರ ರಚನೆ ಮಾಡುವ ಅವಕಾಶ ಸಿಗಬಹುದಾ? ಇರೋದಾದರೆ ಅದು ಯಾವ್ಯಾವ ಅವಕಾಶಗಳ ಮೂಲಕ ಸರ್ಕಾರ ರಚನೆಗೆ ಮುಂದಾಗಬಹುದು? ಆ ಸರ್ಕಾರದ ರೂಪರೇಷೆ ಹೇಗಿರುತ್ತೆ ಅಂತ ತಮಗನಿಸ್ತಾ ಇದೆ ಸರ್? ಒಂದು ನಮ್ಮ ಒಂದು ಸಂಪ್ರದಾಯ ಇದೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನು ಪ್ರೆಸಿಡೆಂಟ್ ಮೊದಲು ಗೌರ್ಮೆಂಟ್ ಫಾರ್ಮೇಷನ್ ಮಾಡಲಿಕ್ಕೆ ಕರೀತಾರೆ. ಇದು ಯಾವ ಲೆಕ್ಕ ನೋಡಿದರೂ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ BJP ಆಗುತ್ತೆ ಫಸ್ಟ್. ಸೊ ಅವರಿಗೆ ಆಗದೇ ಇದ್ದರೆ, ಈಗ ಅವರಿಗೆ NDAಗೇನೆ 250 ಬಂತಂತ ತಿಳ್ಕೊಳ್ಳಿ, ಬೇರೆ ಎಲ್ಲಾದರೂ ಸಾಧ್ಯ ಆಗೋದಿಲ್ಲ ಅಂತಾದರೆ ಒಂದು ಇಂಡಿಯಾ ಒಕ್ಕೂಟ ನಡೆಸುವ ಒಂದು ಫಾರ್ಮ್ ಮಾಡೋ ಒಂದು ಪ್ರಯತ್ನ ಏನು ನಡೆಯಿತು, ನನ್ನ ಪ್ರಕಾರ ಅದು ಪೋಸ್ಟ್ ಪೋಲ್ ಪೀರಿಯಡಲ್ಲಿ ಅದು ಹೆಲ್ಪ್ ಆಗುತ್ತೆ. ಅಂದರೆ ಆಲ್ರೆಡಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಇವರೆಲ್ಲರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, BJPಯನ್ನು ಅಧಿಕಾರದಿಂದ ದೂರ ಇರಬೇಕು,
ಮತ್ತು ಹಾಗೆ ನೋಡಿದರೆ ಪ್ರಧಾನಿ ಯಾರಾಗೋದು ಪ್ರಶ್ನೆ ಬಂದಾಗಲೂ ಕೂಡ ಇದರಲ್ಲಿ ಯಾರು ಹೆಚ್ಚು ಸೀಟ್ಗಳನ್ನು ತರ್ತಾರೆ, ಅಫ್ಕೋರ್ಸ್ ಕಾಂಗ್ರೆಸ್ಸೇ ಇರುತ್ತೆ. ಸೊ ಕಾಂಗ್ರೆಸ್ನವ್ರು ಯಾರಾದರೂ ಪ್ರಧಾನಿ ಆಗ್ಬೋದು ಎನ್ನುವುದರ ಬಗ್ಗೆನೂ ಒಂದು ಒಮ್ಮತ ಸಾಮಾನ್ಯವಾಗಿ ಇದೆ. ಸ್ವಲ್ಪ ಕೇಜ್ರಿವಾಲ್ ಏನು ಪ್ರಶ್ನೆ ಮಾಡ್ತಾರೆ, ಅವರು ಮೆತ್ತಗಾಗ್ಬಿಟ್ಟಿದ್ದಾರೆ. ಅದು ಬಿಟ್ಟರೆ ಮಮತಾ ಬ್ಯಾನರ್ಜಿ ಏನಾದರೂ ಮಾಡಬೇಕು, ಅದು ಸಾಧ್ಯತೆ ಈಗ ಕಡಿಮೆ. ಅದರಿಂದ ನಿತೀಶ್ ಕುಮಾರ್ ಇದ್ದರೆ ಅವರು ಈಗಾಗಲೇ ಹೊರಗಡೆ ಹೋಗಿದ್ದಾರೆ. ಉಳಿದ ತೇಜಸ್ವಿ ಯಾದವ್ ಆಗಲಿ, ಅಖಿಲೇಶ್ ಆಗಲಿ, ಇಲ್ಲದ್ರೆ ಉದ್ಧವ್ ಠಾಕ್ರೆ ಆಗಲಿ, ಸ್ಟಾಲಿನ್ ಆಗಲಿ, ಇವರೆಲ್ಲ ಇಂಡಿಯಾ ಒಕ್ಕೂಟದಲ್ಲಿರುವವರು. ಇವರು ಯಾರು ಕೂಡ ತಾನು ಪ್ರಧಾನಿ ಆಗಬೇಕೆನ್ನುವ ಆಕಾಂಕ್ಷಿಗಳಿಲ್ಲ. ಕಾಂಗ್ರೆಸ್ನಲ್ಲಿ ಯಾರಾಗ್ತಾರೆ? ರಾಹುಲ್ ಗಾಂಧಿಯೇ ಮತ್ತೆ ಬರ್ತಾರೆ. ನನ್ನ ಪ್ರಕಾರ ನಮಗೆ ರಾಹುಲ್ ಗಾಂಧಿ ಅವರ ಇತ್ತೀಚಿನ ನಡವಳಿಕೆಗಳನ್ನು ನೋಡಿದರೆ, ಅವರು ಈಗ 100 ಸೀಟ್ ಬಂತಂತ ತಿಳ್ಕೊಳ್ಳಿ. ಆ 100 ಸೀಟ್ ಬಂದರೆ ನನ್ನ ಪ್ರಕಾರ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಲಿಕ್ಕೆ ಅದನ್ನು ಒಪ್ಪಲಿಕ್ಕಿಲ್ಲ ಅಂತ ನನಗನಿಸೋದು. ಆ ಸಾಧ್ಯತೆ ಇದ್ದರೆ ಯಾರಾದರೂ ಮಲ್ಲಿಕಾರ್ಜುನ ಖರ್ಗೆ ಅವರ ಬೇರೆ ಯಾರಾದರೂ, ನನ್ನ ಪ್ರಕಾರ ಆ ಒಂದು ಚಾನ್ಸ್ ಕೂಡ ಕಾಣ್ತಾ ಇದೆ. ಅದರಿಂದ ಪೋಸ್ಟ್ ಪೀರಿಯಡಲ್ಲಿ ನನಗೆ ಇಂಡಿಯಾ ಒಕ್ಕೂಟದವರಿಗೆ BJP ಫಾರ್ಮ್ ಮಾಡದೇ ಇದ್ದರೆ ಇಂಡಿಯಾ ಒಕ್ಕೂಟಕ್ಕೆ ಅಧಿಕಾರಕ್ಕೆ ಸರ್ಕಾರ ರಚನೆ ಕೆಲಸ ಭಾಳ ಆತಂಕಗಳು, ಏನು ಅಡ್ಡಿ ಆತಂಕಗಳು ಇರಲಿಕ್ಕಿಲ್ಲ. ಅದು ಸಾಧ್ಯ ಆಗುತ್ತೆ. ಯಾಕೆಂದರೆ ಹಿಂದಿನ 2001 ಕಾಮನ್ ಮಿನಿಮಮ್ ಪ್ರೋಗ್ರಾಮ್ 2004ರಲ್ಲಿ ಮಾಡಿ 2009ರಲ್ಲಿ ಅದು ಕಂಟಿನ್ಯೂ ಮಾಡಿ ಎಲ್ಲ ಮಾಡಿದರು. ಅದು ಒಟ್ಟಾಗ್ಬೋದು. ನನ್ನ ಪ್ರಕಾರ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಈಗಾಗಲೇ ಅಲ್ಲಿ ತಯಾರಾಗಿದೆ. ಅದರಿಂದ ಅದು ಆಗ್ಬೋದು. ಇಂಡಿಯಾ ಒಕ್ಕೂಟಕ್ಕೆ BJPಗೆ ಕಷ್ಟ. BJPಗೆ ಉಳಿದ ಪಕ್ಷಗಳಿಗೆ ನೋಡಿದರೆ ಅದನ್ನು ಎಳೆಯೋದು ಕಷ್ಟ. ಇಲ್ಲಿ ಅಂಥ ಬಿಕ್ಕಟ್ಟು, ಈಗ ಇಲೆಕ್ಷನ್ ಕಂಟೆಸ್ಟ್ ಮಾಡುವಾಗ ಈ ಸಮಸ್ಯೆ ಇರುತ್ತೆ, ಸೀಟ್ ಹಂಚಿಕೆಯಲ್ಲಿ ಸಮಸ್ಯೆ ಇರುತ್ತೆ. ಅದು ಬಿಟ್ಟರೆ ಈ ರೀತಿ ಕೇಂದ್ರದಲ್ಲಿ ಸರ್ಕಾರ ಮಾಡೋದರ ಬಗ್ಗೆ ನನ್ನ ಪ್ರಕಾರ ಅಂಥ ಯಾವುದೂ ಸಮಸ್ಯೆ ಇರಲಿಕ್ಕಿಲ್ಲ. ಅದು ಇಂಡಿಯಾ ಒಕ್ಕೂಟ ಆ ರೀತಿ ಅವಕಾಶ ಬಂದರೆ ಭಾಳ ಸುಗಮವಾಗಿ ಅದು ಸರ್ಕಾರ ರಚನೆ ಆಗ್ಬೋದೇನೋ ಅಂತ. ಆದರೆ ಅಲ್ಲಿ ಒಂದು ಕ್ಯಾಚ್ ಇದೆ. ಏನು ಅಂತಂದರೆ, ಒಂದು ವೇಳೆ ನೀವು ಎನ್ ಡಿ ಎ ಒಟ್ಟಾರೆ 260ರಿಂದ 220 ಇದರಲ್ಲೇ ನಿಲ್ಲುತ್ತೆ ಅಂತಂದ್ರೂ ಕೂಡ, ಇಂಡಿಯಾ ಅಂತ ಬಂದಾಗ ಕಾಂಗ್ರೆಸ್ ಒಂದು ದೊಡ್ಡ ನ್ಯಾಷನಲ್ ಪಾರ್ಟಿಯಾಗಿ ಮಿರಾಕಲ್ ಅನ್ನೋ, ಹೆಚ್ಚು ಕಡಿಮೆ ಮಿರಾಕಲ್ ಅಂತ ಹೇಳಬೇಕಾದಂತಹ ಒಂದು ಪರ್ಫಾರ್ಮೆನ್ಸ್ ತೋರಿಸ್ಬೇಕಾಗತ್ತೆ. ಅಂದರೆ ಏನು 45 ಸ್ಥಾನ ಏನಿದೆ, 45ರಿಂದ ಅದು ಅಟ್ಲೀಸ್ಟ್ ಒಂದು 145ರಿಂದ 150 ಸ್ಥಾನಕ್ಕೆ ಬಂದರೆ ಆಗ ಇಂಡಿಯಾ ಒಂದು ಒಕ್ಕೂಟವಾಗಿ ಅದು ಕೂಡ ರೇಸ್ನಲ್ಲಿ ಇರೋದಕ್ಕೆ ಹತ್ತಿರ ಇರುತ್ತೆ. ಅಂದರೆ ಕನಿಷ್ಠ ಪಕ್ಷ ಒಂದು 100 ಸೀಟ್ನ ಕಾಂಗ್ರೆಸ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಅದನ್ನು ಏನಕ್ಕೆ ಅದನ್ನು ಹೇಳ್ತಾ ಇರೋದಂತಂದರೆ, ನಾವು ಹಿಂದಿನ 2019 ನಾವು ಎಲೆಕ್ಷನ್ನ ಚುನಾವಣೆ ಇದೆ, ಅದನ್ನು ವೋಟಿಂಗ್ ಪರ್ಸಂಟೇಜು ಪ್ಯಾಟ್ರನ್ಸು ಅದನ್ನೆಲ್ಲ ಗಮನಿಸಿ ನೋಡಿದ್ರೂ ಕೂಡ ಸುಮಾರು 77 ಕ್ಷೇತ್ರಗಳಲ್ಲಿ ನಮಗೆ 1 ಲಕ್ಷಕ್ಕಿಂತ ಕಡಿಮೆ ಮತಗಳು ಅಂತರದಲ್ಲಿ ಸೋತಿರೋದು ಕಾಣಿಸುತ್ತೆ. ವಿಪಕ್ಷಗಳು ಲೀಡು 1 ಲಕ್ಷ ಇರೋವಂಥ ಗೆಲುವು ಎಲ್ಲಿದೆ ಅಂತ ನೋಡಿದ್ರೆ ಅದೊಂದು 77 ಸೀಟಲ್ಲಿ ಕಾಣಿಸುತ್ತೆ. ಅದರಲ್ಲಿ ಕಾಂಗ್ರೆಸ್ಸನ್ನೇ ಎರಡನೇ ಅಪೋನೆಂಟ್ ಆಗಿ ಅಂತಂದರೆ ಕಾಂಗ್ರೆಸ್ಸನ್ನೇ ಪ್ರತಿಸ್ಪರ್ಧಿಯಾಗಿ ಎಲ್ಲಿತ್ತು ಅದರಲ್ಲಿ ಅಂತ ನೋಡಿದ್ರೆ ಅಟ್ಲೀಸ್ಟ್ ಒಂದು 35 ಆಸ್ಪಾಸಲ್ಲಿ ಅವರ ಸಂಖ್ಯೆ ಸಿಗುತ್ತೆ. ಕಾಂಗ್ರೆಸ್ಸು ಈಗಿರುವ ಇಷ್ಟು ಸ್ಥಾನಗಳನ್ನು 45 ಸ್ಥಾನಗಳನ್ನು ಉಳಿಸ್ಕೊಳ್ಳೋದ್ರ ಜೊತೆಯಲ್ಲಿ ಆ 35ದಲ್ಲಿ ಸೆಕೆಂಡ್ ಲೀಡಲ್ಲಿ ಏನಿತ್ತು ಅಲ್ಲಾದ್ರೂ ಅದನ್ನು ಬೆಟರ್ ಮಾಡಬೇಕು. ಆ 1 ಲಕ್ಷನ ಮೀರಬೇಕು. ಅದನ್ನು ಮೀರಿದ್ರೂ ಕೂಡ ಆಗಲೂ ಕೂಡ ಕಾಂಗ್ರೆಸ್ನ ನಂಬರ್ ಎಷ್ಟಿರುತ್ತೆ ಅಂತಂದರೆ ಒಂದು 80-90ಕ್ಕೆ ಈ ಇದರಲ್ಲೇ ಇರುತ್ತೆ. ಅದ್ರ ಜೊತೆಯಲ್ಲಿ ಇಂಡಿಯಾ ಒಂದು ಒಕ್ಕೂಟವಾಗಿ ನೀವು ಫಾರ್ಮ್ ಮಾಡಬೇಕು ಅಂತಂದರೆ DMK, ಮಮತಾ, ನಾನು TMC ನೋಡ್ಬೋದು, NCP ನೋಡ್ಬೋದು, ಈ ಮೇಜರ್ ಪ್ಲೇಯರ್ಸು ಇವರು. ಅವರ ಹೊರತಾಗಿ ಅವ್ರನ್ನ ಇನ್ಕ್ಲೂಡ್ ಮಾಡಿದ್ರು ಕೂಡ ಅವರ ಎಲ್ಲ ಮಾಡೋದು 100ರಿಂದ 120 ಸೀಟ್ನ ಬ್ಯಾಗ್ ಮಾಡೋದು ಅಂತ ಇರುತ್ತೆ ಅದನ್ನು. ಸೊ ನಿಮಗೆ 260 ಅಥವಾ 250 ಆಸ್ಪಾಸಿಗೆ ಇದ್ದು ಸರ್ಕಾರನ ಕ್ಲೈಮ್ ಮಾಡಬೇಕು ಅಥವಾ ಬೇರೆಯವ್ರನ್ನ ಕೇಳಬೇಕು ಅಂತಂದರೆ ಕಾಂಗ್ರೆಸ್ನ ಪಾಲು ಇಂಡಿಯಾ ಒಕ್ಕೂಟದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗಬೇಕು. ಕನಿಷ್ಠ ಒಂದು 130ರ ಮೇಲಕ್ಕಾದರೂ ಬರಬೇಕು. ಅದು ಆಗುತ್ತಾ ಇವತ್ತಿನ ಸನ್ನಿವೇಶದಲ್ಲಿ ಅಂತೇಳಿ. ಕಾಂಗ್ರೆಸ್ ವೋಟಿಂಗ್ ಪರ್ಸೆಂಟೇಜು ಖಂಡಿತವಾಗಿಯೂ ಜಾಸ್ತಿ ಆಗುತ್ತೆ. ಇವತ್ತಿನ ವೋಟಿಂಗ್ ಅವರ ಪೋಲಿಂಗ್ ಪರ್ಸೆಂಟೇಜ್ನಲ್ಲಿ ತೆಗೆದು ನೋಡಿದಾಗ ಹಿಂದಿನ ಸರಿಗಿನಲ್ಲೂ ಈ ಸರಿ ತುಂಬ ಹೆಚ್ಚಿನ ಮಟ್ಟದಲ್ಲಿ ಅವ್ರದ್ದು ಆಗ್ಬೋದು. ಆದರೆ ಅದೆಲ್ಲ ಸೀಟಾಗಿ ಕನ್ವರ್ಟ್ ಆಗೋದಿಲ್ಲ ಏನಾದರೂ. ಮತ್ತು ಆ ಡಿಫ್ರೆನ್ಸಸ್ ಕಡಿಮೆ ಮಾಡ್ಕೋದು ಕಾಂಗ್ರೆಸ್ ಒಂದು ಇದಾಗಿ ಅಷ್ಟು ಸ್ಥಾನಗಳನ್ನ ಗೆಲ್ಲಿಕ್ಕೆ ಅದಾಗುತ್ತಾ ಒಂದು ಪಕ್ಷವಾಗಿ ಅನ್ನೋಂಥದ್ದು ಅದೊಂದು ಮಿರಾಕಲ್ ಅಂತ ಇವತ್ತಿನ ಮಟ್ಟದಲ್ಲಿ ಕಾಣಿಸುತ್ತೆ ನೋಡಿದ್ರೆ. ಆದರೆ ಒಂದು ಏನಿದೆ ಅಂದರೆ, ನೀವು BJP 303ರಿಂದ ಕೆಳಗಡೆ ಒಂದು 50 ಸೀಟ್ ಕಳ್ಕೊಂಡ್ರೆ ಆ ಸೀಟ್ಗಳು ಕಾಂಗ್ರೆಸ್ಸಿಗೆ ಬರುತ್ತೆ, ಬೇರೆ ಇಲ್ಲ. ಒಂದು 100-180 ಕಡೆ ಅವರು ಮುಖಾಮುಖಿ ಫೈಟಲ್ಲಿದ್ದಾರೆ. ಈಗ ಲಾಸ್ಟ್ ಇಲೆಕ್ಷನ್ ನೋಡಿದರೆ 224 ಕ್ಷೇತ್ರಗಳಲ್ಲಿ BJP 50%ಗಿಂತ ಹೆಚ್ಚು ವೋಟ್ ತಗೊಂಡಿದೆ. ಅದರಲ್ಲಿ 153 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸೇ ಅದರ ಎದುರಾಳಿ ಇರೋದು. ಅದರಿಂದ ಸುಲಭ ಇಲ್ಲ ಅದು.
50% ವೋಟನ್ನು ಕಡಿಮೆ ಮಾಡೋದು, ಕರ್ನಾಟಕದಲ್ಲಿ 52% ವೋಟು ಸಿಕ್ಕಿತ್ತು ಅದಕ್ಕೆ. ಅದರಿಂದ ಅಲೆಗಳಿಲ್ಲದ ಈ ವಾತಾವರಣದಲ್ಲಿ ಅದಕ್ಕಾಗಿಯೇ ಯೋಗೇಂದ್ರ ಯಾದವ್ ಹೇಳುವ ಇದೆಯಲ್ಲ, ಅದು ಸಣ್ಣ ನಮಗೆ ಡೌಟ್ ಬರೋದು ಆ ಕಾರಣಕ್ಕಾಗಿ. ದಿ ಹ್ಯೂಜ್ ಮಾರ್ಜಿನ್ ಕರ್ನಾಟಕದಲ್ಲಿ 52% ಬಂದಿದೆ, ನ್ಯಾಷನಲ್ ಲೆವೆಲ್ಲಿ 37% ಇರ್ಬೋದು. ಅದರಿಂದ ಕೆಲವು ಕ್ಷೇತ್ರಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ಸಿಗೆ ವೋಟ್ ಇತ್ತು, ಅದು ಸೀಟ್ ಬಂದಿಲ್ಲ, ಅದೇನು ಇಂಪ್ರೂವ್ ಆಗ್ಬೋದು. ಅದರಿಂದ ನನಗನಿಸೋದು ಈಗ 272 ಬೇಕು. ಈಗ ಇವರಿಗೆ 250 ಬಂದರೆ ಉಳಿದ ಎಲ್ಲ ಸೀಟುಗಳು ವಿರೋಧದಕ್ಕೆ ಇರುತ್ತೆ. ಅದರಲ್ಲಿ 2 ಇದೆ, ಒಂದು YSR, ಇನ್ನೊಂದು BJD. ಇನ್ನು ಇವರು ಬಂದು ಬಿಟ್ಟರೆ ಆಗ ಉಳಿದದ್ದೆಲ್ಲ ಸಣ್ಣ ಪುಟ್ಟ ಪಾರ್ಟಿಗಳು ಇವರಿಗೆ ಸಪೋರ್ಟ್ ಮಾಡುತ್ತೆ. ಅದರಿಂದ 145 ಅಲ್ಲದಿದ್ದರೂ 100 ಕ್ರಾಸ್ ಮಾಡಿದರೆ, 100 ಕ್ರಾಸ್ ಮಾಡಿ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದರೆ 272 ಸೀಟ್ ಬೇಕು. ಅದರಲ್ಲಿ ಒಂದು 100 ಬಂದರೂ ಸಿಂಗಲ್ ಲಾರ್ಜೆಸ್ಟ್. ಉಳಿದವರು ಯಾರು ಕೂಡ ಈಗ DMK ಒಂದು 40 ಸೀಟ್ 39 ಸೀಟ್ ಬಂತಂತ ತಿಳ್ಕೊಳ್ಳಿ, ಅದಾದರೂ ಅವ್ರು ಏನು ಕ್ಲೈಮ್ ಮಾಡಲಿಕ್ಕೆ 150 ಯಾವ ಪಾರ್ಟಿನೂ ಕ್ರಾಸ್ ಮಾಡೋದಿಲ್ಲ. ಅದರಿಂದ ಆಟೋಮೆಟಿಕಲಾಗಿ ಕಾಂಗ್ರೆಸ್ಸಿಗೆ ಕ್ಲೈಮ್ ಇರುತ್ತೆ. ಮತ್ತು ಉಳಿದವರು ಕೂಡ ನನ್ನ ಪ್ರಕಾರ ಈಗಲೂ ನನಗೆ ಒಂದು ಡೌಟ್ ಇರೋದು ಮಮತಾ ಬ್ಯಾನರ್ಜಿದ್ದು ಮಾತ್ರ. ಮಮತಾ ಬ್ಯಾನರ್ಜಿ ಭಾಳ ಇಂಥದ್ರಲ್ಲಿ ಕೊನೆಗೆ ಯಾವ ಡಿಸಿಷನ್ ತಗೊಳ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆಕೆ ಮಾಡಿದ್ದಾರೆ, ಅದೊಂದು ಇದು ಬಿಟ್ಟರೆ ಬಹುಶಃ ಅಷ್ಟೊಂದು ಕಷ್ಟ ಆಗಲಿಕ್ಕಿಲ್ಲ ಅಂತ ನಾನು ತಿಳ್ಕೊಳ್ತೇನೆ. ನೋಡೋಣ ಸ್ನೇಹಿತರೆ, ಇದು ಈ ಹೊತ್ತಿನ ಸಂಪಾದಕ ಯೂಟ್ಯೂಬ್ ಚಾನಲ್ನ ವಿಶೇಷ ಮಾತುಕತೆ. ಚುನಾವಣಾ ಫಲಿತಾಂಶದ ದಿಕ್ಕು ಎತ್ತ ಸಾಗ್ತಿದೆ, ಈಗಾಗಲೇ ಹರಿದಾಡ್ತಿರುವ ವಿಶ್ಲೇಷಣಾ ವಾದಗಳಲ್ಲಿರುವ ಮಿತಿಗಳೇನು, ಯಾವ್ಯಾವ ರಾಜ್ಯಗಳಲ್ಲಿ ಏನೇನಾಗಬಹುದು, ಈ ಚುನಾವಣೆಯಲ್ಲಿ ದಲಿತ ಮತ್ತು ಮಹಿಳಾ ಮತದಾರರ ಪಾತ್ರ ಏನು, ಸಂವಿಧಾನ ವಿರುದ್ಧ ಹೇಳಿಕೆಗಳು BJPಗೆ ದುಬಾರಿ ಆಗಬಹುದಾ ಅನ್ನೋದರ ಕುರಿತು ನಮ್ಮ ಅತಿಥಿಗಳು ವಿವರವಾಗಿ ನಮ್ಮೊಟ್ಟಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ನಮ್ಮ ಸಂಪಾದಕ ತಂಡದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಮ್ಮ ಅತಿಥಿಗಳಿಗೆ ಈ ಮೂಲಕ ಧನ್ಯವಾದ ಅರ್ಪಿಸ್ತೀನಿ. ಐ ಹೋಪ್ ಈ ಮಾತುಕತೆ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂದ್ಕೊಳ್ತಾ ಇವತ್ತಿನ ಮಾತುಕತೆ ಮುಗಿಸ್ತೀನಿ. ಕೊನೆಯದಾಗಿ ಒಂದು ರಿಕ್ವೆಸ್ಟ್ ಸ್ನೇಹಿತರೆ, ನಮ್ಮ ಈ ಪ್ರಯತ್ನ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಸಂಪಾದಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂಥ ಮತ್ತಷ್ಟು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋಕ್ಕೆ ನಮಗೆ ಪ್ರೋತ್ಸಾಹ ಕೊಡಿ. ಧನ್ಯವಾದಗಳು.